ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹಾರುದ್ರ ಡಾಕುಳಿಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ನಾಡಿನ ಸಮಸ್ತ ಮಹಾಜನತೆಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಓಲ್ಡ್ ಸಿಟಿಯ 100 ಹಾಸಿಗೆಗಳ ತಾಯಿ ಮತ್ತು ಮಕ್ಕಳ ಆರೈಕೆ ಆಸ್ಪತ್ರೆ ಆವರಣದಲ್ಲಿ ನೂತನ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ. ಬಡವರಿಗೆ, ಕೂಲಿ ಕಾರ್ಮಿಕರಿಗೆ ಇಂದಿರಾ ಕ್ಯಾಂಟೀನ್ ಅನುಕೂಲವಾಗಲಿದೆ. ಸಚಿವ ರಹೀಂ ಖಾನ್ ಕ್ಯಾಂಟೀನ್ನಲ್ಲಿ ಊಟ ಸವಿದ ಸಚಿವರು. ಬೀದರ್ನ ಮಂಗಲ್ಪೇಟ್ ಚರ್ಚ್ನಲ್ಲಿ ಜರುಗಿದ ಸಂಭ್ರಮದ ಕ್ರಿಸ್ಮಸ್ ಹಬ್ಬದ ಆಚರಣೆ. ಹೊಸ ಬಟ್ಟೆಗಳನ್ನುಟ್ಟು ಸೃಷ್ಟಿಕರ್ತನ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡ ಕ್ರೈಸ್ತ ಬಾಂಧವರು. ಯೇಸು ಕ್ರಿಸ್ತರ ಜನ್ಮದಿನದ ಪ್ರಯುಕ್ತ ಇಡೀ ಜಗತ್ತಿನಾದ್ಯಂತ ಇಂದು ಸಂಭ್ರಮ ಮನೆ ಮಾಡಿದೆ. ಅನಿಲ್ ನಿಡೋದ. ಜನವಾಡ ಕೌಠ ನಡುವಿನ ಒಂದು ಹಳ್ಳದಲ್ಲಿ ರುಂಡವಿಲ್ಲದ ಅಪರಿಚಿತ ಶವ ಪತ್ತೆ. ಕೈಕಾಲು ಕಟ್ಟಿ ದೇಹದಿಂದ ರುಂಡ ಬೇರ್ಪಡಿಸಿ ಶವ ಬಿಸಾಕಿದ ಕೊಲೆಗಡುಕರು. ಸ್ಥಳಕ್ಕೆ ಬೀದರ್ ಎಸ್ಪಿ ಪ್ರದೀಪ್ ಗುಂಟಿ ಭೇಟಿ ಪರಿಶೀಲನೆ. ಜನವಾಡ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದ ಘಟನೆ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಬಡವರಿಗೆ, ಕೂಲಿ ಕಾರ್ಮಿಕರಿಗೆ ಇಂದಿರಾ ಕ್ಯಾಂಟೀನ್ ಅನುಕೂಲವಾಗಲಿದೆ. ಕೆಲಸಕ್ಕೆಂದು ಬಂದಾಗ, ಆಸ್ಪತ್ರೆ ತೋರಿಸ್ಕೊಳ್ಳಿಕ್ಕೆ ಬಂದಾಗ ಬಡವರಿಗೆ ಕಡಿಮೆ ದರದಲ್ಲಿ ಊಟ ಮಾಡಲಿಕ್ಕೆ ಸಾಕಷ್ಟು ಅನುಕೂಲ ಆಗಲಿದೆ ಎಂದು ಪೌರಾಡಳಿತ ಮತ್ತು ಹಜ್ ಖಾತೆ ಸಚಿವ ರಹೀಂ ಖಾನ್ ತಿಳಿಸಿದರು. ಅವರು ಗುರುವಾರ ಜಿಲ್ಲಾಡಳಿತ, ನಗರಾಭಿವೃದ್ಧಿ ಇಲಾಖೆ, ಮಹಾನಗರ ಪಾಲಿಕೆ ಇವರ ಒಂದು ಸಂಯುಕ್ತಾಶ್ರಯದಲ್ಲಿ ನಗರದ ಓಲ್ಡ್ ಸಿಟಿಯ 100 ಹಾಸಿಗೆಗಳ ತಾಯಿ ಮತ್ತು ಮಕ್ಕಳ ಆರೈಕೆ ಆಸ್ಪತ್ರೆ ಆವರಣದಲ್ಲಿ ನೂತನ ಇಂದಿರಾ ಕ್ಯಾಂಟೀನ್ ಉದ್ಘಾಟಿಸಿ ಉಪಹಾರ ಸೇವಿಸಿ ಮಾತನಾಡುತ್ತಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹಸಿವು ಮುಕ್ತ ಕರ್ನಾಟಕ ನಿರ್ಮಾಣ ಮಾಡುವ ಆಶಯದಂತೆ ಹಾಗೂ ಯಾರೂ ಹಸಿವಿನಿಂದ ಇರಬಾರದು ಎಂಬ ಕಾರಣಕ್ಕೆ ನಗರ ಪ್ರದೇಶದ ಜನರಿಗೆ ಕೈಗೆಟಕುವ ದರದಲ್ಲಿ ಆಹಾರ ನೀಡುವ ಉದ್ದೇಶದಿಂದ ಇಂದಿರಾ ಕ್ಯಾಂಟೀನ್ ಆರಂಭಿಸಲಾಗಿದೆ. ಆಸ್ಪತ್ರೆಗೆ ಬರುವಂತಹ ಜನರಿಗೆ ಈ ಕ್ಯಾಂಟೀನ್ ಉಪಯುಕ್ತವಾಗಲಿದೆ. ಬೀದರ್ ನಗರದಲ್ಲಿ 3 ಹೊಸ ಇಂದಿರಾ ಕ್ಯಾಂಟೀನ್ ಆರಂಭವಾಗಲಿವೆ ಎನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ನಗರದ ಗಾಂಧಿಗಂಜ್ನಲ್ಲಿ ಇಂದಿರಾ ಕ್ಯಾಂಟೀನ್ ಪಕ್ಕದಲ್ಲಿ ಶೌಚಾಲಯಗಳಿವೆ. ಜನರು ಕಸವನ್ನು ಅಲ್ಲಿಯೇ ಎಸೆಯುವುದರಿಂದ ಗಬ್ಬು ವಾಸನೆ ಬರ್ತಾ ಇದೆ. ಹೀಗಾಗಿ ಮಹಾನಗರ ಪಾಲಿಕೆಯ ಪೌರಾಯುಕ್ತರೊಂದಿಗೆ ಚರ್ಚಿಸಿ ನಾನೇ ಖುದ್ದಾಗಿ ಗಂಜಿನಲ್ಲಿರುವಂತಹ ಒಂದು ಇಂದಿರಾ ಕ್ಯಾಂಟೀನ್ಗೆ ಭೇಟಿಯನ್ನು ನೀಡಿ ಸಮಸ್ಯೆ ಬಗೆಹರಿಸುವ ಪ್ರಯತ್ನ ಮಾಡ್ತೇನೆ ಎಂದು ಸಚಿವರು ಹೇಳ್ತಾರೆ. ನಗರದ ಸಮಸ್ಯೆಗಳನ್ನು ಗುರುತಿಸಿ ಅದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ ಪರಿಹಾರ ಕೈಗೊಳ್ಳುತ್ತೇನೆ. ರಸ್ತೆ ಮತ್ತು ಡ್ರೈನ್ಗಾಗಿ 100 ಕೋಟಿ ಅನುದಾನ ಕೊಟ್ಟಿದ್ದೇನೆ. 50 ಕೋಟಿ ವಿಶೇಷ ಅನುದಾನ ಮುಖ್ಯಮಂತ್ರಿಗಳು ನೀಡಿದ್ದಾರೆ. ನಗರೋತ್ಥಾನ ಯೋಜನೆ ಅಡಿಯಲ್ಲಿ 50 ಕೋಟಿಯಲ್ಲಿ ಕಾಮಗಾರಿ ಪ್ರಗತಿಯಲ್ಲಿದೆ. ಬಿ ಖಾತಾ ಉಪಯೋಗ ಜನರು ಪಡ್ಕೊಳ್ಬೇಕು ಅನ್ನುವಂಥ ಮಾತನ್ನು ಹೇಳಿದರು. ಅಲ್ಲದೆ ಬಡ ಜನತೆಗೆ ಸರಿಯಾದ ಊಟ, ನಾಷ್ಟ ಕೊಡದೆ ಸಿಬ್ಬಂದಿಗಳು ಏನಾದರೂ ತೊಂದರೆ ನೀಡಿದರೆ ತಕ್ಷಣವೇ ಅವರ ಮೇಲೆ ಕ್ರಮ ಕೈಗೊಳ್ಳುತ್ತೇನೆ ಅಂತ ಹೇಳಿದರು. ಸದ್ಯ ನೌಬಾದ್, ಓಲ್ಡ್ ಸಿಟಿ ಮತ್ತು ಗುಂಪದಲ್ಲಿ ಇಂದಿರಾ ಕ್ಯಾಂಟೀನ್ ನಡೀತಾ ಇವೆ ಎಂದು ಸ್ಪಷ್ಟಪಡಿಸಿದರು. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಗೌಸ್, ಮಹಾನಗರ ಪಾಲಿಕೆ ಆಯುಕ್ತ ಮುಕುಲ್ ಜೈನ್, ಜಿಲ್ಲಾ ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕ ಶಿವರಾಜ್ ರಾಠೋಡ್ ಸೇರಿದಂತೆ ನಗರಸಭೆ ಸದಸ್ಯರು ಮತ್ತು ಗಣ್ಯ ವ್ಯಕ್ತಿಗಳು ಉಪಸ್ಥಿತರಿದ್ದರು. ಉದ್ಘಾಟನೆ ನಾನು, ನನ್ನ ಜೊತೆಗೆ ಮುನ್ಸಿಪಾಲಿಟಿ ಅಧ್ಯಕ್ಷರು, ಕಾರ್ಪೊರೇಷನ್ ಅಧ್ಯಕ್ಷರು ಮೊಹಮ್ಮದ್ ಗೌಸ್ ಅವರು ಇದ್ದಾರೆ, ಮತ್ತು ಜೊತೆಗೆ ಮುನ್ನಾ ಕೌನ್ಸಿಲ್ ಅವರು ಇದ್ದಾರೆ, ಜೊತೆಗೆ ಇಶ್ಯೂ ಪೈಲ್ವಾನ್ ಕೌನ್ಸಿಲ್ ಅವರು ಇದ್ದಾರೆ, ಮತ್ತು ನಮ್ಮ ಖದೀರ್ ಕೌನ್ಸಿಲರ್ ಅಂತ ಈ ವಾರ್ಡ್ದು ಇದ್ದರು. ಅವರು ತೀರು ಹೋಗಿದ್ದಾರೆ ಮೊನ್ನೆ, ಒಂದು ಸ್ವಲ್ಪ ದಿವಸ ಆಯಿತು. ಅವರು ಮಗ ಬಂದಿದ್ದಾರೆ. ಮತ್ತು ಜೊತೆಗೆ ನಮ್ಮ ಕಮಿಷನರ್ ಅವರು ಜೊತೆಗೆ ಇದ್ದಾರೆ. ಒಳ್ಳೆ ಕಮಿಷನರ್ IAS ಬಂದಿದ್ದಾರೆ. ಸ್ಪೆಷಲಿ ಇದು ಇಂದಿರಾ ಕ್ಯಾಂಟೀನ್ ಪ್ರಾಜೆಕ್ಟ್ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರದ್ದು ಡ್ರೀಮ್ ಪ್ರಾಜೆಕ್ಟ್ ಇದೆ. ಎಸ್ಪೆಷಲಿ ಬಡವರ ಸಲಹೆ, ಯುವಕರಿಗೆ ಸಲಹೆ, ರೈತರ ಸಲಹೆ, ಮತ್ತು ಯಾರು ಲೇಬರ್ ಇದ್ದಾರೆ, ಆಟೋ ರಿಕ್ಷಾ, ಅವ್ರು ಬಡವರು. 5 ರೂಪಾಯಿನಲ್ಲಿ ಒಂದು ಟೀ, ಕಾಫಿ ಸಿಗಲ್ಲ. ಕಾಫಿ ಸಿಗಬೇಕಂದ್ರೆ 25 ರೂಪಾಯಿ ಆಗಿದೆ ಹೊರಗೆ, ಇಲ್ಲಾಂದ್ರೆ ಬೇರೆ ಕಡೆ 100 ರೂಪಾಯಿ ಇದೆ. ಅದು 5 ರೂಪಾಯಿನಲ್ಲಿ ಒಂದು ಬ್ರೇಕ್ಫಾಸ್ಟ್, ಮಧ್ಯಾಹ್ನ 10 ರೂಪಾಯಿನಲ್ಲಿ ಊಟ, ಮತ್ತು ರಾತ್ರಿ ಡಿನ್ನರ್ ಆಲ್ಸೋ 10 ರೂಪಾಯಿನಲ್ಲಿ ಸಿಗಬೇಕಂತ ಈ ಡ್ರೀಮ್ ಪ್ರಾಜೆಕ್ಟ್ನಲ್ಲಿ ಹೊಸ ಟೋಟಲ್ 170 ಹೊಸ ಇಂದಿರಾ ಕ್ಯಾಂಟೀನ್, ಹಳೇದು 190 ಇತ್ತು, ಹೊಸದು ಮತ್ತು 170 ಉದ್ಘಾಟನೆ ನಾನೇ ಮಾಡಿಸಿದ್ದೀನಿ. ಅದ್ರ ಸಲಗೆ ನಾನು ಇಡೀ ಬೀದರ್ ಜನತೆಗೆ ಆಗಲಿ ಮತ್ತು ಎಲ್ಲ ನಮ್ಮ ಮುಖ್ಯಮಂತ್ರಿಗೆ ಆಗಲಿ ಎಲ್ಲರಿಗೆ ನಾನು ತುಂಬ ಧನ್ಯವಾದಗಳು. ಬೀದರ್ನಲ್ಲಿ ಟೋಟಲ್ 10 ಕ್ಯಾಂಟೀನ್ ಸ್ಯಾಂಕ್ಷನ್ ಡಿಸ್ಟ್ರಿಕ್ನಲ್ಲಿ. ಇದು ಬೀದರ್ ಸಿಟಿನಲ್ಲಿ 6 ಆಲ್ರೆಡಿ ಸ್ಯಾಂಕ್ಷನ್ ಆಗಿ ವರ್ಕ್ ನಡೀಲತ್ತದೆ. ಇನ್ನೂ ಒಂದು 3-4 ಪ್ರಪೋಸಲ್ ಬಂದಿದೆ, ಅದು ಮೋಸ್ಟ್ಲಿ ಸ್ಯಾಂಕ್ಷನ್ ಆಗ್ಬೋದು. ಬೀದರ್ನಲ್ಲಿ 3 ಆಗಿದೆ. ಒಂದು ಓಲ್ಡ್ ಸಿಟಿನಲ್ಲಿ, ಒಂದು ಗುಂಪನಲ್ಲಿ, ಒಂದು ನೌಬಾದ್ನಲ್ಲಿ 3 ಸ್ಯಾಂಕ್ಷನ್ ಆಗಿದೆ. ಯಾವ್ಯಾವ ಟೈಮಿಂಗ್ ಇರುತ್ತೆ ಮತ್ತು ಇಲ್ಲಿಗೆ ಬರೋರಿಗೆ ಏನು ಹೇಳ್ತೀರಿ ಸರ್? ಬಡವರಿಗೆ ತಾವು ಬಂದು ಇಲ್ಲಿ ಎಂಜಾಯ್ ಮಾಡ್ಬೋದು. ಯಾಕಂದರೆ ಬ್ರೇಕ್ಫಾಸ್ಟ್
₹5 ಅಂದರೂ ನಮಗೆ ಅದ್ರ ಬಗ್ಗೆ ಲೆಕ್ಕ ಇಲ್ಲ. ಮತ್ತು ಹಾಸ್ಪಿಟಲಲ್ಲಿ ಸುಮಾರು ಪೇಷಂಟ್ ಬರ್ತಾರೆ, ಅವ್ರ ಜೊತೆಗೆ ಪೇಷಂಟ್ ಜೊತೆಗೆ ಬರ್ತಾರೆ ಎಲ್ಲರಿಗೆ. ಮತ್ತು ಆಟೋ ರಿಕ್ಷಾ, ಇಲ್ಲಿ ಆಟೋ ರಿಕ್ಷಾ ಇದೆ, ಗಂಜಿದೆ, ಅಟ್ಯಾಚೆ ಓಲ್ಡ್ ಗಂಜಿದೆ, ಲೇಬರ್ಸ್ ತುಂಬ ಇರ್ತಾರೆ. ಅವರೆಲ್ಲರಿಗೆ ತುಂಬ ಇದರಿಂದ ಒಂದು ಊಟ ಸಿಗ್ತದೆ. ಮೈಲೂರು ಕ್ರಾಸ್ ಬಗ್ಗೆ ಗಮನಕ್ಕೆ ಇದೆ, ಆದರೂ ಸ್ವಲ್ಪ ಜನ ಅಲ್ಲಿ ಎಲ್ಲ ದೊಡ್ಡ ಅಂಗಡಿಯವರು ಮತ್ತು ಬೇರೆ ರೀಸನ್ಲಿಂದ ಕೋರ್ಟ್ನಲ್ಲಿ ಕೇಸ್ ಹಾಕಿದ್ದಾರೆ. ಅದು ಇಮಿಡಿಯೇಟ್ ಸಾಲ್ವ್ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಸರ್, ಸಿಬ್ಬಂದಿಗಳು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಜನರಿಗೆ ಅನ್ನುವಂಥ ಆರೋಪ ಇದೆ. ಸಿಬ್ಬಂದಿಗಳಿಗೆ ಏನು ಹೇಳ್ತೀರಿ ಸರ್? ಕ್ವಾಲಿಟಿ ಮೇಂಟೈನಲ್ಲಿ ಇರ್ಬೋದು ಮತ್ತು ಇಲ್ಲ, ಊಟ ಸಲಹೆಗೆ ತುಂಬ ಮೇಂಟೈನ್ ಮಾಡಬೇಕಂತ ಹೇಳಿದ್ದೇನೆ. ಇವತ್ತು ಫಸ್ಟ್ ಡೇ ಇದೆ. ಒಂದು ವಾರ್ನಲ್ಲಿ ಸಿಸ್ಟಮೆಟಿಕ್ ಈಗ ಟೈಮ್ ಟೇಬಲ್ ಎಲ್ಲ ಹಾಕಿದ್ದಾರೆ. ಆ ಟೈಮ್ ಟೇಬಲ್ ಪರವಾಗಿ ಸಿಗ್ಬೇಕು. ಅದರ್ವೈಸ್ ಕಂಪ್ಲೇಂಟ್ ಬಂದರೂ ಇಮಿಡಿಯೇಟ್ ಕೇಸ್ ನಾವು ಅವ್ರ ಮೇಲೆ ಇಮಿಡಿಯೇಟ್ ಆ್ಯಕ್ಷನ್ ಮಾಡಿ ಕೇಸ್ ಬುಕ್ ಮಾಡಿಸಿ ನೋಡ್ಕೊಂಬಿಟ್ಟು. ಹಾಸ್ಪಿಟಲ್, ಗೌರ್ಮೆಂಟ್ ಹಾಸ್ಪಿಟಲ್ ಅಂತ ಇರತಕ್ಕಂಥ ಇಂದಿರಾ ಕ್ಯಾಂಟೀನ್ ಆಗಿರ್ಬೋದು, ಜೊತೆ ಗಾಂಧಿ ಹತ್ರ ಅಲ್ಲಿ ತುಂಬ ಕೆಟ್ಟ ವಾಸನೆ, ಬಾತ್ರೂಮ್ ಇದೆ, ಪಕ್ಕದಲ್ಲೇ ಬಾತ್ರೂಮ್ ಇದೆ. ಗೌರ್ಮೆಂಟ್ ಹಾಸ್ಪಿಟಲ್ ಹತ್ರ ಇರ್ತಕ್ಕಂಥ ಇಂದಿರಾ ಕ್ಯಾಂಟೀನ್ ಬಗ್ಗೆ ಹೇಳ್ತಾ ಇರೋದು. ಪಕ್ಕದಲ್ಲೇ ಬಾತ್ರೂಮ್ ಇದೆ, ಮೆಡಿ ವೇಸ್ಟ್ ಇದೆ, ವೇಸ್ಟೇಜ್ ಎಲ್ಲ ಹಾಕ್ತಾ ಇದೆ. ಅದ್ರ ಬಗ್ಗೆ ಸ್ಮೆಲ್ ಬರ್ತಾ ಇದೆ. ಅದ್ರ ಬಗ್ಗೆ ಈಗ ಕಮಿಷನರ್ ಜೊತೆಗೆ ಇದ್ದಾರೆ, ಮುನ್ಸಿಪಾಲಿಟಿ ಕಾರ್ಪೊರೇಷನ್ ಅಧ್ಯಕ್ಷ ಇದ್ದಾರೆ. ಈಗ ಡಿಸ್ಕಸ್ ಮಾಡಿ ನಾನೇ ನೋಡ್ತೀನಿ ಸ್ವಂತ ಏನಿದೆ ಅಂತ. ಓಕೆ. ಬೀದರ್ ನಗರದ ಮಂಗಲ್ಪೇಟ್ನಲ್ಲಿರುವಂಥ ಸೇಂಟ್ ಪೌಲ್ ಮೆಥೋಡಿಸ್ಟ್ ಚರ್ಚ್ನಲ್ಲಿ ಸಂಭ್ರಮದ ಕ್ರಿಸ್ಮಸ್ ಹಬ್ಬ ಆಚರಣೆ ಮಾಡಲಾಯಿತು. ಸಾವಿರಾರು ಕ್ರೈಸ್ತ ಬಾಂಧವರು ಚರ್ಚ್ನ ಎಲ್ಲ ಒಂದು ಜಿಲ್ಲಾ ಮೇಲ್ವಿಚಾರಕರಾಗಿರುವಂಥ ಘನ ಡಿಸೋಜಾ ಥಾಮಸ್ ಅವರ ಒಂದು ನೇತೃತ್ವದಲ್ಲಿ ಅದ್ಧೂರಿಯಾಗಿ ಆಚರಣೆ ಮಾಡಲಾಯಿತು. ಭಕ್ತಿ, ಶ್ರದ್ಧೆ ಮತ್ತು ನಿಷ್ಠೆಯಿಂದ ಬಾಂಧವರು ಪ್ರಾರ್ಥನೆಯಲ್ಲಿ ತಲ್ಲೀನರಾದ ದೃಶ್ಯ ಕಂಡುಬಂತು. ಈ ಸಮಾರಂಭಕ್ಕೆ ಅಕ್ಕಪಡೆಯ ರಾಜ್ಯ ಯೋಜನೆ ಸಲಹೆಗಾರರಾದ ಶ್ರೀಮತಿ ಶೈನಿ ಪ್ರದೀಪ್ ಗುಂಟಿಯವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥವರು ಪ್ರಾರ್ಥನೆಯಲ್ಲಿ ಭಕ್ತಿಯಿಂದ ಪಾಲ್ಗೊಂಡಿದ್ದರು. ಜೊತೆಗೆ ರಾಜ್ಯದ ಪೌರಾಡಳಿತ ಮತ್ತು ಹಜ್ ಸಚಿವ ರಹೀಂ ಖಾನ್, ಮಾಜಿ ಸಚಿವ ಬಂಡೆಪ್ಪ ಕಾಶಂಪುರ್ ಸೇರಿದಂತೆ ಮಹಾನಗರ ಪಾಲಿಕೆಯ ಸದಸ್ಯರು ಹಾಗೂ ಇನ್ನಿತರ ಮುಖಂಡರು ಕ್ರಿಸ್ಮಸ್ ಹಬ್ಬದ ಸಂಭ್ರಮದಲ್ಲಿ ಒಂದು ಪಾಲ್ಗೊಂಡಿದ್ದರು. ಪ್ರತಿಷ್ಠೆ ಒಂದು ಸಮರ್ಪಣೆಯನ್ನು ಬೆಂಗಳೂರಿನ ಬಿಷಪ್ ಡಾಕ್ಟರ್ ಅನಿಲ್ ಕುಮಾರ್ ಜಾನ್ ಅವರು ಕೂಡ ಮಾಡಿದರು. ಹಿರಿಯ ಸಭಾಪಾಲಕರು ಹಾಗೂ ಜಿಲ್ಲಾ ಮೇಲ್ವಿಚಾರಕರು ಮತ್ತು ಸೇಂಟ್ ಪಾಲ್ ಮೆಥೋಡಿಸ್ಟ್ ಚರ್ಚ್ನ ಜಿಲ್ಲಾ ಮೇಲ್ವಿಚಾರಕ ಘನ ಡಿಸೋಜಾ ಥಾಮಸ್ ಅವರು ಅಧ್ಯಕ್ಷತೆಯನ್ನು ವಹಿಸಿದರು. ಈ ಕುರಿತು ಕರ್ನಾಟಕ ಕ್ರೈಸ್ತ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಅನಿಲ್ ನಡೋದ ಮಾತನಾಡುತ್ತಾ, ಯೇಸು ಕ್ರಿಸ್ತರು ಮಾನವ ಜನಾಂಗಕ್ಕೆ ರಕ್ಷಣೆ ಮಾಡಲು ಈ ಲೋಕಕ್ಕೆ ಜನಿಸಿ ಬಂದಿದ್ದಾರೆ. ನಮಗೆಲ್ಲ ಪಾಪಗಳಿಂದ ಬಿಡುಗಡೆ ಮಾಡಿದ ಲೋಕರಕ್ಷಕ ಯೇಸು ತಂದೆಯವರಾಗಿದ್ದಾರೆ. ಧರ್ಮ, ಜಾತಿಗಳನ್ನು ಬದಲಾವಣೆ ಮಾಡಲು ಅವರು ಬರೆದರೆ ಲೋಕ ಕಲ್ಯಾಣಾರ್ಥವಾಗಿ ಸಕಲ ಸಂಕಷ್ಟಗಳನ್ನು ಸಹಿಸಿ ನಮ್ಮೆಲ್ಲರ ಹೃದಯದಲ್ಲಿ ನೆಲೆಸಿದ್ದಾರೆ. ಇಡೀ ಜಗತ್ತಿನಲ್ಲಿ ಇಂದು ಯೇಸು ಕ್ರಿಸ್ತರ ಜನ್ಮದಿನ ಆಚರಣೆ ಮಾಡ್ತಾ ಇದೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ರೆವರೆಂಡ್ ಸಹೋದರರೊಬ್ಬರು ಕೂಡ ಮಾತಾಡ್ತಾರೆ. ಕಷ್ಟದಲ್ಲಿರುವವರಿಗೆ ಹೃದಯದಿಂದ ಸಹಾಯ ಮಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಹೀಗಾಗಿ ಇಂದು ಗುರುವಿನ ಹೆಸರಿನಲ್ಲಿ ಕೇವಲ ಪ್ರಾರ್ಥನೆಯನ್ನು ಮಾಡಿದರೆ ಸಲ್ಲದು, ಆ ಒಂದು ಪ್ರಾರ್ಥನೆಯ ಜೊತೆಗೆ ಸ್ಮರಣೆಯ ಜೊತೆಗೆ ಲೋಕ ಸೇವೆ ಅಗತ್ಯವಾಗಿದೆ ಎನ್ನುವಂಥ ಅಭಿಪ್ರಾಯವನ್ನು ಅವರು ತಿಳಿಸ್ತಾರೆ. ಇದೇ ವೇಳೆ ಸಾವಿರಾರು ಕ್ರೈಸ್ತ ಬಾಂಧವರು ಹೊಸ ಬಟ್ಟೆಗಳನ್ನುಟ್ಟು ಕ್ರಿಸ್ಮಸ್ ಹಬ್ಬದ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು 25 ಡಿಸೆಂಬರ್ ದೇವರ ಹುಟ್ಟಿದ ಒಂದು ಜನ್ಮದಿನವನ್ನು ಇಡೀ ಲೋಕದ ರಕ್ಷಕನು ಲೋಕಕ್ಕೆ ಬಂದು ಮಾನವ ರೂಪವನ್ನು ತಾಳಿ ಕನ್ಯಾ ಮರಿಯಳ ಗರ್ಭದಿಂದ ಹುಟ್ಟಿ ನಮ್ಮನ್ನು ರಕ್ಷಿಸಲು ಈ ಲೋಕಕ್ಕೆ ಬಂದಂಥ ದಿನ, ಜನ್ಮದಿನವನ್ನು ತಾಳಿದಂಥ ದಿನ, ಇಡೀ ಲೋಕವನ್ನೇ ಇವತ್ತು ಆಚರಿಸುವ ದಿನ ಆಗಿದೆ. ದೇವರು ನಮಗೋಸ್ಕರ ಈ ಲೋಕಕ್ಕೆ ಬಂದು ಮಾನವ ರೂಪವನ್ನು ತಾಳಿ ನಮ್ಮ ಪಾಪಗಳನ್ನು ತನ್ನ ಮೇಲೆ ಹೊತ್ತುಕೊಂಡು ನಮ್ಮ ಪಾಪ ಒಂದು ವಿಚಿತ್ರವಾದ ಜೀವನವನ್ನು ಜೀವಿಸುವಂಥ ಜನರಿಗೆ ಒಂದು ಒಳ್ಳೆ ಮಾರ್ಗದಲ್ಲಿ ನಡೆಸೋದಕ್ಕಾಗಿ, ಒಳ್ಳೆ ಜೀವನವನ್ನು ಕೊಡೋದಕ್ಕಾಗಿ ಮಾತ್ರ ದೇವರು ಈ ಲೋಕಕ್ಕೆ ಬಂದಿದ್ದಾನೆ. ಯಾವ ಧರ್ಮವು ಯಾವ ಜಾತಿಗೆ ಸೀಮಿತ ಅಲ್ಲ ನಮ್ಮ ದೇವರು. ಆ ದೇವರು ಎಲ್ಲ ಮಾನವರಿಗೋಸ್ಕರ ಈ ಲೋಕಕ್ಕೆ ಬಂದಿದ್ದಾನೆ. ಇವತ್ತೇ ಹುಟ್ಟಿದ ದಿನ ಇಡೀ ಜಗತ್ತನ್ನೇ ನೋಡುತ್ತಲಿದೆ. ಇಡೀ ಜಗತ್ತನ್ನೇ ಇವತ್ತು ಒಂದು ಜನ್ಮವನ್ನು ಆಚರಿಸಲಿದ್ದಾರೆ. ಆದರೆ ನಾವು ಎಲ್ಲರಿಗೆ ಈ ಜನ್ಮದಿನದ ಶುಭಾಶಯಗಳನ್ನು ತಿಳಿಸುತ್ತೇವೆ. ನಾನು ಅನಿಲ್ ನಡೋದ, ಕರ್ನಾಟಕ ಕ್ರೈಸ್ತ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷನಾಗಿ ಮಾತಾಡ್ತೇನೆ. ನಾನು ರೆವರೆಂಡ್ ವೈ ಡಿ ಚಾರ್ಲ್ಸ್. ಈ ಒಂದು ವಿಶೇಷ ದಿನಮಾನದಲ್ಲಿ ದೇವರು ಹೇಳಿದ ಹಾಗೆ ಆ ಸೀಮೆಯನ್ನು ಕುರುಬರು ರಾತ್ರಿಯಲ್ಲಿ ತಮ್ಮ ಕುರಿಯನ್ನು ಕಾಯ್ತಿರಲಿಲ್ಲ. ಕರ್ತನ ಬಂದರು ಅವರ ಎದುರು ನಿಂತುಕೊಂಡು ಕರ್ತನ ಪ್ರಭು ಅವರ ಸುತ್ತಲೂ ಪ್ರಕಾಶಿತ್ತು. ಅವರು ಬಹಳವಾಗಿದ್ದಾರೆ.
ನಿನಗೋಸ್ಕರ ದಾವೀದನು ರಕ್ಷೆ ಕೊಟ್ಟಿದ್ರು ಆತನ ಕರ್ತನ ಕ್ರಿಸ್ತನೆಂಬುದಾಗಿ. ಹೌದು, ಕ್ರಿಸ್ತನಲ್ಲಿ ನನ್ನ ಪ್ರಿಯ ಎಲ್ಲ ದೇವರ ಸೇವಕರೇ ಮತ್ತು ಸಭಿಕರೇ, ಈ ಒಂದು ದಿವಸ ನಮ್ಮ ವಿಶೇಷವಾದ ದಿವಸ. ಯೇಸು ಕ್ರಿಸ್ತನ ಕ್ಷಮಾಪಣೆ ನಿಮಗೋಸ್ಕರ ತಂದೆಯವರು ಕ್ಷಮಿಸು ತಾವು ಏನು ಮಾಡ್ತಾ ಹರಿಯರು ಎಂಬುದಾಗಿ ಹೇಳಿದ ಹಾಗೆ ಈ ಒಂದು ಕ್ರಿಶ್ಚಿಯನ್ಸ್ ಅಂದರೆ ನಾವು ಕ್ಷಮಾಪಣೆ. ಯಾವ ದೇಶ ನಮ್ಮಲ್ಲಿ ಇರಬಾರ್ದು. ಕ್ಷಮಾಪಣೆ. ನಾವು ಕಷ್ಟದಲ್ಲಿರ್ತಕ್ಕಂಥ ಹುಡುಗರು ಕೊಡ್ತಕ್ಕಂಥದ್ದು, ನಾವು ಕಷ್ಟದ ಹೆಲ್ಪ್ ಮಾಡ್ತಕ್ಕಂಥ, ಹಾಸ್ಪಿಟಲ್ ಇರ್ತಕ್ಕಂಥ ಅವರಿಗೆ ನಾವು ಸಹಾಯ ಮಾಡ್ತೇವೆ, ಅದು ನಮ್ಮ ಕ್ರಿಸ್ತನ ಒಂದು ಅಭಿಪ್ರಾಯ. ಹಾಗಾದರೆ ನಾವು ಈ ಒಂದು ಸಮಯದಲ್ಲಿ ನಾವೆಲ್ಲ ಒಟ್ಟಾಗಿ ಸೇರಿ ಆತನ ಒಂದು ಹೆಸರನ್ನು ಘನಪಡಿಸ್ತಕ್ಕಂಥ ದಿವಸ ನಮ್ಮನ್ನು ನೋಡ ಮಾಡಿದ್ದಾನೆ. ವಿಶೇಷವಾಗಿ 25 ಕ್ರಿಸ್ಮಸ್ ದೇವರು ನಮ್ಮನ್ನು ಎಲ್ಲ ಒಗ್ಗಟ್ಟಾಗಿ ಕರ್ತನ ಹೆಸರು ನಾವು ಘನಪಡಿಸ್ತಕ್ಕಂಥದ್ದಾಗಿದೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್. ನಾನು ರೆವರೆಂಡ್ ವೈ ಡಿ ಚಾರ್ಲ್ಸ್. ಬೀದರ್ ತಾಲೂಕಿನ ಜನವಾಡ ಗ್ರಾಮದಲ್ಲಿ ಆ ಒಂದು ಗ್ರಾಮದ ಹತ್ತಿರ ರೋಂಡವಿಲ್ಲದ ಅಪರಿಚಿತ ಶವವೊಂದು ಪತ್ತೆಯಾಗಿದೆ. ಕೈಕಾಲು ಕಟ್ಟಿ ದೇಹದಿಂದ ರೋಂಡ ಬೇರ್ಪಡಿಸಿ ಶವ ಬಿಸಾಕಿದ ಕೊಲೆಗಡುಕರು ವಿಕೃತಿಯನ್ನು ಮೆರೆದಿದ್ದಾರೆ. ಕೊಲೆಗಾರರು ಯಾರೆಂಬುದು ಇನ್ನೂ ಪತ್ತೆಯಾಗಿಲ್ಲ. ಬೀದರ್ ತಾಲೂಕಿನ ಜನವಾಡ ಮತ್ತು ಕೌಠ ಗ್ರಾಮದ ನಡುವಿನ ಒಂದು ಹಳ್ಳದಲ್ಲಿ ಈ ಶವ ಪತ್ತೆಯಾಗಿದೆ. ರುಂಡ ಬೇರೆ ಕಡೆಗೆ ಎಸೆದು ದೇಹವನ್ನು ಬೇರೆ ಕಡೆಗೆ ಎಸೆದಿರುವಂಥ ಶಂಕೆ ವ್ಯಕ್ತವಾಗಿದೆ. ನಿನ್ನೆ ರಾತ್ರಿ ಅಂದರೆ ಬುಧವಾರ ರಾತ್ರಿ ಕೊಲೆಗಡುಕರು ಹಳ್ಳದಲ್ಲಿ ಶವ ಬಿಸಾಕಿರುವಂತಹ ಒಂದು ಶಂಕೆ ಇದೆ. ಬೇರೆ ಕಡೆಗೆ ಕೊಲೆ ಮಾಡಿ ಶವವನ್ನು ತಂದು ಬಿಸಾಕಿರುವಂಥ ಅನುಮಾನ ಕೂಡ ಇದೆ. ಸ್ಥಳಕ್ಕೆ ಬೀದರ್ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾಗಿರುವಂತಹ ಪ್ರದೀಪ್ ಗುಂಟಿಯವರು ಭೇಟಿಯನ್ನು ನೀಡಿದ್ದಾರೆ, ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಜನವಾಡ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಶವ ಪತ್ತೆಯಾಗಿದೆ. ಅಪರಾಧಿಗಳನ್ನು ಬಂಧಿಸಲು ಪೊಲೀಸರು ಜಾಲ ಬೀಸಿದ್ದಾರೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದೊಡ್ಡ ಕುಳಿಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.